ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವೆಲ್ಲ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಮಂದಾರಗಿರಿ ಬೆಟ್ಟ. ಬೆಂಗಳೂರಿಂದ 80 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ಜಾಲಹಳ್ಳಿಯಿಂದ ಒಂದು 50 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ತುಮಕೂರು ರೂಟ್ ಹೋಗ್ತೀವಲ್ಲ ಆ ಕಡೆ. ಪೆಟ್ರೋಲ್ ಬೇರೆ ಹಾಕಿಲ್ಲ, ಮುಂದೆ ಎಲ್ಲಾದರೂ ಹಾಕ್ಸೋಣ. ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಹಾಕ್ತಿರೋ ವೀಡಿಯೋಸ್ನ ಸ್ವಲ್ಪ ಜನ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆದಷ್ಟು ಬೇಗ ನಾನು 1000 ಸಬ್ಸ್ಕ್ರೈಬರ್ ರೀಚ್ ಆಗಬೇಕು. ನನಗೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಅದಕ್ಕೆ ಇವತ್ತು ನಾವು ಹೋಗ್ತಿರೋದು ನಾನು ಮತ್ತು ಪ್ರೀತಮ್. ಅವರು ನನಗೆ ಪರಿಚಯ ಆಗಿರೋದು ಇಲ್ಲಿ ನಾನು ಪೈಥಾನ್ ಕ್ಲಾಸ್ಗೆ ಜಾಯ್ನ್ ಆಗಿದ್ದೆ ಒಂದು ಕಡೆ ರಾಜಾಜಿನಗರ ಹತ್ರ. ಅಲ್ಲಿ ಹೋದಾಗ ಅವ್ರು ನಂಗೆ ಅಲ್ಲಿ ಪರಿಚಯ ಆಗಿರೋದು. ಹಾಗೆ ಕಾಂಟ್ಯಾಕ್ಟ್ ಆಗಿ ಇವಾಗ ಅವರು ರೈಡ್ ಹೋಗ್ತಿದ್ರು. ನಾನು ಕೇಳಿದ್ದೆ ಅವ್ರ ಹತ್ರ ಎಲ್ಲಾದರೂ ಹೋಗೋಣ ಅಂತ. ನನಗೆ ಅವಲ ಬೆಟ್ಟ ಹೋಗಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇತ್ತು. ಮೊನ್ನೆ ಯಾರೋ ಅಲ್ಲಿ ಹೋಗಿ ಏನೋ ಕಿತಾಪತಿ ಮಾಡಿದ್ದಾರೆ, ಅಲ್ಲಿ ಇವಾಗ ಬಿಡ್ತಾಯಿಲ್ಲ ಅಂತೆ. ಅದಕ್ಕೋಸ್ಕರ ಇನ್ನೊಂದು ದಿನ ಹೋಗೋಣ ಅಲ್ಲಿಗೆ ಅಂತ ಹೇಳ್ಕೊಂಡು ಇವತ್ತು ಮಂದಾರಗಿರಿ ಬೆಟ್ಟ ಹೋಗ್ತಿರೋದು. ನಾನು ಒಂದು ಸಲ ಕೇಳಿದ್ದೆ, ಪಾಪ ಅವರು ಎವ್ರಿ ಸಂಡೇ ಕೇಳ್ತಿದ್ರು ಹೋಗೋಣ, ಎಲ್ಲಿ ಹೋಗೋಣ, ಫ್ರೀ ಇದ್ದೀರಾ ಅಂತ ಹೇಳಿ. ನಾನೇ ಫ್ರೀ ಇರಲಿಲ್ಲ. ಇವಾಗ ನಾನು ಫ್ರೀ, ಅವರು ಫ್ರೀ. ಒಂದು ಪ್ಲೇಸ್ ಮುಗಿಸ್ಬಿಡೋಣ, ಹೋಗಿ ನೋಡ್ಕೊಬರೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡು ಹೊರಟಿರೋದು. ಇವಾಗ ಅವರು ಪಾರ್ಲೇಜಿ ಟೋಲ್ ಹತ್ರ ಇರ್ತಾರಂತೆ. ಈಗ ನಾನು ಅಲ್ಲಿಗೆ ಹೋಗಿ ಮೀಟ್ ಆದರೆ ಅಲ್ಲಿಂದ ಇಬ್ಬರು ಒಟ್ಟಿಗೆ ಹೋಗ್ತೀವಿ. ಓಕೆ, ಇದು ಪಾರ್ಲೇಜಿ ಟೋಲು. ಎಷ್ಟೊಂದು ಜನ ಅವರವರು ರೈಡ್ ಹೋಗೋರೆಲ್ಲ ಇಲ್ಲೇ ಬಂದು ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಾರೆ ಅನ್ಸುತ್ತೆ. ಹೆವಿ ಜನ ಇದ್ದಾರೆ. ಓ, BMW ನಿಂಜಾ ಹೆವಿ ಇದೆ. ರೂಮ್ ಅನಿಸ್ತಿದ್ದಾರೆ. ಇಲ್ಲಿ ನಿಂತ್ಕೊಂಡ್ರೆ ಎಷ್ಟೋ ಬೈಕ್ ನೋಡ್ಬೋದು. ಪೋರ್ಷೆ ಕಾರ್. ಆಡಿ ಒಂದು ನಿಮಿಷ ಲೈಟ್ ನೋಡೋಣ ಅಲ್ವಾ. ನಾನು ಬಂದೆ, ಒಂದ್ಸಲ ಭಯ ಆಗೋಯ್ತು ಎಷ್ಟು ಜನ ಇದ್ದಾರೆ ಅಂತ. ಪ್ರೀತಮ್ ಬಂದರು. ಒಂದು ನಿಮಿಷ ಅಷ್ಟೇ ಲೇಟ್ ಆಗಿದೆ. ಕರೆಕ್ಟ್ ಟೈಮ್ ಹಿಂಗಿರ್ಬೇಕು ಟೈಮಿಂಗ್ ಅಂದರೆ. ಸರಿ ಓಡಿಸ್ತಿದ್ದಾನೆ ಈಗಲೇ. ಪೆಟ್ರೋಲ್ ಹಾಕ್ಸ್ಬೇಕು, ಅದೇ ಕೇಳ್ತಿದ್ದೆ ಅವ್ರ ಹತ್ರ. ಇಲ್ಲೆಲ್ಲರೂ ಮುಂದೆ ಹಾಕ್ಸೋಣ ಅಂದರು. ನೋಡೋಣ, ಪೆಟ್ರೋಲ್ ಬಂಕ್ ಸಿಗ್ದಲ್ಲ ಹಾಕ್ಸ್ಕೊಂಡು ಹೋಗೋಣ. ಸಿಂಗಲ್ ಕಡ್ಡಿ ಇದೆ, ಅದಕ್ಕೋಸ್ಕರ. ಗಾಳಿಗೆ ಹೋಗೋ ಫೋರ್ಸ್ಗೆ ಫೋನ್ಗಿನ್ ಕಿತ್ತು ಹೋಗ್ಬಿಡೋದು ಅಂತ ಭಯ. ಆರ್ಗಿರೋ ಹೋಯ್ತು ಅಂದರೆ ಮುಗೀತು. ಮತ್ತೆ ಫೋನ್ ತೊಗೊಳಗಂತ ಸಾಧ್ಯನೇ ಇಲ್ಲ. ಪೆಟ್ರೋಲ್ ಬಂಕ್ ಆ ಕಡೆ ಇದೆ, ಈ ಕಡೆನೇ ಇಲ್ಲಲ್ಲ. ಬಾ ದೇವ್ರೆ, ಈ ಕಡೆ ಇದ್ರು ಆ ಕಡೆ ಹೋಗೋಕ್ಕಾಗಲ್ಲ. ಎನ್ ಎಸ್ ಇಲ್ಲೇ ಪೆಟ್ರೋಲ್ ಬಂಕ್ ಇದೆ ಅಂತ. ಟೋಲ್ ಆದಮೇಲೆ ಪೆಟ್ರೋಲ್ ಹಾಕ್ಕೊಂಡ್ವಾ. ಇದು ಎಷ್ಟು ಮೈಲೇಜ್ ಕೊಡೋದಂತ ನಾನು ಇನ್ನೂ ಚೆಕ್ ಮಾಡಿಲ್ಲ. ಮೇ ಬಿ ಒಂದು 25 ಕೊಡ್ಬೋದೇನೋ ಅಷ್ಟೇ. ಇಲ್ಲೇ ಮುಂದೆ ಸ್ವಲ್ಪ ಮುಂದೆ ಪೆಟ್ರೋಲ್ ಬಂಕ್ ಇದೆ. ಹಾಂ, ಆಗಿದೆ ಆಯ್ತಾ ಸರ್. 900 Kawasaki Z900 Triumph.
ಎಂತ ವೀಡಿಯೋನಾ? ವೀಡಿಯೋ ಮಾಡ್ಕೊತಿದ್ದೀರ? ಕಾರ್ಡಿಲ್ಲೆಲ್ಲ ಗಾಯ್ಸಲ್ಲಿ ಕ್ಯಾಶ್ ಮತ್ತು ಫೋನ್ಪೇ ಅಷ್ಟೇ ಇತ್ತು ಪೆಟ್ರೋಲ್ ಹಾಕ್ಸುವಾಗ, ಅದಕ್ಕೆ ಲೇಟ್ ಆಗೋಯ್ತು. ನನ್ನ ಬೈಕ್ಗೆ ವಾರ್ಮಪ್ ಕೊಡೋಣ. ವಾರ್ಮಪ್ ಅಂದಟಿ ಒಳ್ಳೆ ಓಡತ್ತೆ. ಟ್ರಯಂಫ್ ಅಂದ್ರೆ ಟ್ರಯಂಪೆ. ಅವಾಗೊಂದು ಪೆಟ್ರೋಲ್ ಬಂಕಲ್ಲಿ ನೋಡಿದ್ರಲ್ಲ ಬ್ಲ್ಯಾಕ್ ಕಲರ್, ಅದು ಸಾಕಾಗಿರೋದು ಟ್ರಯಂಫ್. ಅದಂತೂ ಟೈರ್ ಅಂತೂ ಒಳ್ಳೆ ಕಾರ್ ಟೈರ್ ಇದ್ದಂಗಿದೆ. ಇದರಲ್ಲೆಲ್ಲ 120 ರೀಚ್ ಆದ್ರೂ ಒಂಚೂರು ಅಂತಾನೆ ಫೀಲ್ ಆಗ್ತಿಲ್ಲ. ಬಟ್ ಬೈಕ್ ರೈಡಲ್ಲಿ ಖುಷಿ ಇದೆ ಅಂತ ನಮ್ಮ ಅಣ್ಣನ ಹೇಳ್ಕೊಟ್ಟಿದ್ದು ನನಗೆ. ಒಂದು ಹ್ಯಾಂಡ್ ಗ್ಲೌಸ್ ಒಂದು ತೊಗೋಬೇಕು, ಒಳ್ಳೇದು. ಹಿಂಗೆಲ್ಲ ಇಟ್ಕೊಂಡು ಹೋಗ್ತಾರೆ ಗುರು. ಎಲ್ಲಾದರೂ ಬಿತ್ತು ಅಂತ ಹೇಳಿದ್ರೆ ಜಂಪ್ಗೆ ಮುಖ ಮೂತಿ ಕಿತ್ತೋಗೋದಷ್ಟೇ. ಒಳ್ಳೆ ನೋಡಿ ಗೈಸ್, 120 ಇದೆ ಈಗ. ಏನು ಫೀಲೇ ಆಗ್ತಿಲ್ಲ ನನಗಂತೂ. 140. ಲಾಸ್ಟ್ ಟೈಮು ಗಂದಿಕೋಟ ಆದಾಗ 170 ರೀಚ್ ಮಾಡಿದ್ದೆ. ಆವಾಗ ಇನ್ಸ್ಟಾ 360ನ ಹೆಲ್ಮೆಟ್ಗೆ ಮೌಂಟ್ ಮಾಡೋಕ್ಕೆ ಭಯ ಆಗ್ತಿತ್ತು. ಏನಕ್ಕೆ ಎಲ್ಲಿ ಬಿದ್ದೋಗ್ಬಿಡುತ್ತೇನೋ ಅಂತ ಭಯ ಇತ್ತು. ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಿಲ್ಲ, ಇಲ್ಲಾಂದರೆ ವೀಡಿಯೋ ಹಾಕಿರ್ತಿದ್ದೆ ಅದನ್ನು. ಬಟ್ ಬೈಕ್ ಪರ್ಫಾರ್ಮೆನ್ಸ್ ಮಾತ್ರ ಸಕ್ಕತ್ತಾಗಿದೆ. ಖುಷಿ ಇದೆ ಫುಲ್ಲು ಈ ಬೈಕ್ ತೊಗೊಂಡಿರೋದಕ್ಕೆ. ಜೈ ಬಜರಂಗ್ ಬಲಿ. ದಾಬಾಸ್ಪೇಟೆ ಆ್ಯಕ್ಚುಲಿ ಇಲ್ಲಿಗೆ ಬರ್ತಿದ್ದೆ ನಾನು. ದಾಬಾಸ್ಪೇಟೆ ಇಲ್ಲಿಂದ ಒಳಗಡೆ ಹೋಗೋಕ್ಕೆ ಒಂದು ಸ್ಯಾಟ್ರ್ಯಾಕ್ ಅಂತ ಕಂಪ್ನಿ ಇದೆ, ಅಲ್ಲಿಗೆ ಟ್ರಕ್ ಇನ್ಸ್ಪೆಕ್ಷನ್ಗೆ ಬರ್ತಿದ್ದೆ ನಾನು. ಯಪ್ಪ ದೇವ್ರೆ, ಆ ಬಸ್ಸಲ್ಲಿ ಡೋರ್ ಒತ್ಕೊಂಡಿದ್ದಾರೆ. ಫುಲ್ ರಶ್ ಆಗಿಬಿಟ್ಟಿದೆ. ಅಷ್ಟು ನೋಡಬೇಕಿತ್ತು. ಏನು ಕಾರ್ ಇದೆಯಾ? ಫಾಸ್ಟ್ ಆ್ಯಂಡ್ ಫ್ಯೂರಿಯಸಲ್ಲಿ ಎತ್ಬಿಡ್ತಾರಲ್ಲ ಕಾರ್ನ, ಹಂಗೆ ಎತ್ಬಿಡ್ಬೇಕು ಇಲ್ಲಿಂದ. ನೋಡಿ ಗಾಯ್ಸ್, ಸರಿಯಾಗಿ ಬರ್ತಿದ್ದಾನೆ. ಇದೊಂದು ಹಂಪು ಎಷ್ಟು ಹೈಟ್ ಮಾಡಿದಾರಪ್ಪ. ಸಿ ಅಂತ ಒಳಗಡೆ ಹೋಗಿ. ಇಲ್ಲಿ ಮಳೆ ಬಂದ್ರಂತೂ ನೀರು ತುಂಬ್ಕೊಬಿಡತ್ತೆ. ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಿದೆಯಾ ಬೆಟ್ಟ ನಿಮಗೆ? ಅಲ್ಲಿಗೆ ಹೋಗ್ತಿದ್ದೀವಿ ಈಗ. ಎಷ್ಟಂತೆ? ಮೇಲೆ ಹೋಗೋದಾ? ಮೇಲೆ ಹೋಗ್ತಿದ್ದೀವಿ. ಬಿಡ್ತಾರ ಇಲ್ವಂತ ಗೊತ್ತಾಗತ್ತೆ ನೋಡಿ. ಗಾರೆಲ್ಲ ತಂದರೆ ಮೇಲೂ ತೊಗೊಂಡೋಗ್ಬೋದು ಅನ್ಸುತ್ತೆ. ಇಲ್ಲ, ಇಲ್ಲಿಂದ ನಡ್ಕೊಂಡು ಹೋದರೆ ಮಜಾ ಇರುತ್ತೆ. ಎಷ್ಟು 400 ಸ್ಟೆಪ್ಸ್ ಏನೋ ಇರುತ್ತೆ. ನಾನು ಫಸ್ಟ್ ಟೈಮ್ ಬೈಕಲ್ಲಿ ಬಂದಿರೋದು. ಲಾಸ್ಟ್ ಟೈಮ್ ನನ್ನ ತಂಗಿ ಜೊತೆ ಬಂದಿದ್ದೆ, ಕಾರಲ್ಲಿ ಬಂದಿದ್ದೆ ಅವಾಗ. ಸೂಪರ್ ಆಗಿದೆ ಅಲ್ವಾ? ಬೈಕ್ ರೈಡರ್ಸ್ಗೆಲ್ಲ ಬರ್ಬೋದು. ಒಂದು ವೀಕೆಂಡ್ ಬಂದು ಹೋಗೋಕ್ಕೆ ಏನು ತೊಂದರೆ ಇಲ್ಲ. ಆರಾಮಾಗಿ ಬಂದು ವಿಸಿಟ್ ಮಾಡಿ ಹೋಗ್ಬೋದು. ಚೆನ್ನಾಗಿದೆ. ಈ ಕಡೆಯಿಂದ ಹೋದರೆ ಮೇ ಬಿ ಅಲ್ಲಿ ಬ್ಯಾಕ್ ಸೈಡಿಂದ ಹೋಗಿ, ಬ್ಯಾಕ್ ಸೈಡು ಟೆಂಪಲ್ ಬ್ಯಾಕ್ ಸೈಡ್ ಹೋಗಿ ರೀಚ್ ಆಗ್ತೀವಿ ಅನಿಸುತ್ತೆ. ಅಲ್ಲಿ ನದಿ ಇದೆಯಲ್ವಾ, ಅಲ್ಲಿ. ಇಲ್ಲಿಂದ ಕೆಳಗಡೆ ಎಲ್ಲ ಹೋಗ್ಬಿಟ್ಟಿದ್ದಾರೆ ಅಲ್ಲಿ ನದಿ ಹತ್ರ. ಬೆಟ್ಟದ ಮಧ್ಯದಿಂದ ಹೋಗೋದು ನೋಡಿ.
ಎಲ್ಬೋರ್ಡು ಹಿಂದೆ ಬಿಟ್ಬಿಡು ಅವ್ನು ಮತ್ತೆ ಅವನಿಗೆ ಬೇಕು ಅವ್ನು ಹಿಂದೆ ಬರೋದು. ಇಲ್ಲ ಅಕ್ಕನ ಮುಂದೆ ಹಾಕಿ. ಇಲ್ಲಿ ಕೂತವ್ರಲ್ಲ ಎಷ್ಟು 4 ಟೆಂಪಲ್ ಏನೋ ಇದೆ ಅಂತಂದ್ರಪ್ಪ. ಒಂದೆರಡು 3 4 ಇದೆ. ಸ್ಕಂದ ಇದ್ದು ಡೋರು ಓಪನ್ ಮಾಡಿಲ್ಲ ಅಲ್ಲ ಇನ್ನೂ. ಬೇಗ ಬಂದ್ವಾ ನಾವು? ಇಲ್ಲ ನಾನು ಹೋಗಿದ್ದೀನಿ ಒಳಗಡೆ ಮೊದಲು. ಇದು ನಿಜ ಲೇಟೆ, ಅದಕ್ಕೋಸ್ಕರ ಎಲ್ಲ ಕ್ಲೋಸ್ ಹಾಕೊಂಡಿದ್ದೆ. ಮುನಿಗಳ ಚರಣ ಅಂತ ಹೇಳಿ ಇಟ್ಟಿದ್ದಾರಪ್ಪ. ಹ್ಞೂ ದೊಡ್ಡ ಇದು ಇಲ್ಲೆಲ್ಲ ನೋಡ್ಕೊಂಡ್ವಿ. ಬೆಟ್ಟ ಮೇಲ್ಗಡೆ ಒಂದು 4 ಟೆಂಪಲ್ ಇತ್ತಲ್ವ, ಅದು ನೋಡಿಕೊಂಡು ಕೆಳಗಡೆ ಹೋಗ್ತಿದ್ವಿ. ನವಿಲ್ಗರಿ ಥರ ಇದೆಯಲ್ವ ಆ ಟೆಂಪಲ್ಗೆ. ಇಲ್ಲೊಂದು ಲೇಕ್ ಇದೆ. ಫಸ್ಟ್ ಇಲ್ಲಿ ಲೇಕ್ ನೋಡಿಕೊಂಡು ಆಮೇಲೆ ಅಲ್ಲಿಗೆ ಹೋಗ್ತೀವಿ. ಲೇಕ್ ಹತ್ರ ಬೈಕ್ ತೊಗೊಂಡೋಗೋಣ ಅಂತ ಹೇಳ್ತಿದ್ದೀನಿ. ಹೋಗೋಣ ಅಂದರು ಅವರು. ನೋಡೋಣ ಅಲ್ಲಿ ಹಿಂಗೆ ಕಾಣಿಸುತ್ತೆ ಅಂತ. ಅಲ್ಲಿ ಹೋಗಿ ನಿಂತ್ಕೊಂಡು 1-2 ಫೋಟೋ ಹೊಡ್ಕೊಂಡು ಆಮೇಲೆ ಟೆಂಪಲ್ ಹೋಗ್ತೀವಿ. ಅಣ್ಣ ಸ್ಕೂಟಿಲಿ ಬರ್ತಾವನ, ಹೆಲ್ಮೆಟ್ ಹಾಕಿಲ್ಲ. ಹೆಂಗಿದೆ ರೋಡ್? ಆಚೆ ಹುಷಾರು. ಹೋಗುತ್ತಲ್ಲ. ಸಕ್ಕತ್ತಾಗಿದೆ. $120 ಮೇಲೆ ಹೋಯ್ತು ಅಂತ ಹೇಳಿದ್ರೆ ಮುಗೀತು ಪೆಟ್ರೋಲ್ ಕತೆ. ಸೊರ್ರ ಅಂತ ಹೋಗ್ತಿರತ್ತೆ. ಅದೇ ಪೆಟ್ರೋಲ್ ಹಾಕೋ ಬದಲೇನೋ ನೀರು ಹಾಕೋಂಗಿದ್ರೆ ಹೆಂಗಿರೋದಲ್ಲ. ಇಲ್ಲೆಲ್ಲ ನೀರೇ ಸಿಗ್ತಿರ್ಲಿಲ್ವೇನೋ ಅವಾಗ. ಬಂದು ಎತ್ಕೊಂಡು ಹೋಗಿರೋರಲ್ಲ. ಅದೊಂದು ಕಂಡುಹಿಡಿಬೇಕಿತ್ತಲ್ಲ. ಈಗ ಎಂತ ಗೊತ್ತಾ, ಬೈಕ್ ಚೆನ್ನಾಗಿರೋದು, ಮೈಲೇಜ್ ಜಾಸ್ತಿ ಕೊಡೋದು ಯಾರೂ ಮಾಡಲ್ಲ ಅಲ್ವಾ? ಮಾಡೋಕ್ಕಾಗಲ್ವಾ ಹಂಗೆ? ಹಾಂ, ಆ ಥರ ಮಾಡೋಕ್ಕೆ ಆಗಲ್ವಾ? ಆ ಥರ ಯಾರು ಕಂಡು ಹಿಡಿದ್ಬಿಟ್ಟಿದ್ರೆ ಇನ್ನು ಉಳಿದಿರೋ ಬೈಕೆಲ್ಲ ಸೈಡ್ಗೆ ಹಾಕ್ಬಿಡ್ತಿರೋನಲ್ವಾ? ಯಾವುದು? ನಾನಿನ್ನೂ ಚೆಕ್ ಮಾಡಿಲ್ಲ. ಅವ್ರು 27 ಅಂತ ಹೇಳವ್ರೆ. ಏನು 25 ಅಂದರೆ ಒಂದು 25-24 ಸಿಗೋದೇನೋ ಅಷ್ಟೇ. ಲಾಂಗ್ ಹೋಗ್ಬೇಕಾದ್ರೆ ಅಲ್ಲ, ಸ್ಲೋ ಹೋಗ್ಬೇಕಂತ ಮನಸ್ಸೇ ಆಗಲ್ಲ. ಹಾಂ ನಿಜ. ನಾನು ನಮ್ಮ ಅಣ್ಣ ಅಂತೂ ಹೋಗ್ಬಿಟ್ರೆ ಮುಗ್ದೋಯ್ತು. ಅವ್ನು ಸ್ವಲ್ಪ ಹಿಂಗೆ ಕೊಟ್ಟ ಅಂದರೆ ನಾನು ಬಿಡಲ್ಲ ಮತ್ತೆ. ಹಾಂ
ನಾವು ಹೋಗೋದೇ ಒಂದ್ಸಲ ಅಲ್ಲ, ಒಳ್ಳೆ ಚಚ್ಚು ಮಜಾ ಮಾಡ್ಕೊಂಡು ಬರೋದಷ್ಟೇ ಓದುತ್ತೆ. ಇಲ್ಲಿ ಬೈಕ್ ಪಾರ್ಕಿಂಗ್ಗೆ 10 ರೂಪೀಸ್ ಇದೆ, ಮೇಲ್ಗಡೆ ಬೆಟ್ಟಕ್ಕೆ ಎಂಟ್ರೆನ್ಸಿಗೆ 10 ರೂಪೀಸ್ ಟಿಕೆಟ್ ಇದೆ, ಮತ್ತು ಇದಕ್ಕೂ 10 ರೂಪೀಸ್ ಇದೆ. ಟೋಟಲ್ ಒಂದು 30 ರೂಪೀಸ್ ಅಷ್ಟೇ. ಬಿಸಿಲಿಗೆ ಹೆಲ್ಮೆಟ್ ಹಾಕ್ಕೊಂಡಿದ್ದು ಒಳ್ಳೆ ಆರಾಮ್ ಅನ್ಸುತ್ತಲ್ಲ. ನನಗೂ ಇರ್ತಿಲ್ಲ. ಬೇಗ ಬಂದಿದ್ದೀವಲ್ಲ ಅದಕ್ಕೋಸ್ಕರ. ಇದು ಗುರು ಮಂದಿರ. ಇದ್ರ ಒಳಗಡೆ ಮೊದಲು ಒಂದು ಹಕ್ಕಿ ಇತ್ತು, ನಾ ಹೇಳಿದ್ದಲ್ಲ, ಹಿಂಗೆ ರೌಂಡ್ ಹೊಡಿತಾನೆ ಇರ್ತಿತ್ತು, ಅಲ್ಲೇ ಇರ್ತಿತ್ತು, ಎಲ್ಲೂ ಹೋಗ್ತಿರ್ಲಿಲ್ಲ. ಬಟ್ ಲಾಸ್ಟ್ ಟೈಮ್ ಬಂದಾಗ ಇರಲೇ ಇಲ್ಲ. ಇಲ್ಲಿ ಎಲ್ಲ ಪ್ಲೇಸ್ ನೋಡ್ಕೊಂಡ್ವಿ. ಈ ಪ್ಲೇಸ್ಗೆ ಈಗ ಬಾಯ್ ಬಾಯ್ ಹೇಳೋಣ. ತಿಂಡಿ ತಿನ್ನಬೇಕು ಅಂದ್ಕೊಂಡು ಇನ್ನೂ ತಿಂದೇ ಇಲ್ಲ, ಹೋಗ್ತಾ ಎಲ್ಲಾದ್ರೂ ತಿನ್ನೋಣ ಅಂತ. ಇಲ್ಲೊಂದು ಆಕ್ಸಿಡೆಂಟ್ ಆಗಿದೆ ಗುರು. ಸರಿ ಗುದ್ದಿದ್ದಾನೆ ಕಾರ್ಗೆ ಪಾಪ. ಫೋಕ್ಸ್ವ್ಯಾಗನ್ ಟೈಗನ್. ಸರ್ರಿ ಗುದ್ದವನಲ್ಲ. ಹಾಂ, ಹೇಳ್ತಿದ್ದಲ್ಲ ನಿಮಗೆ, ಅದು ಟಿಕೆಟ್ ಸಪ್ರೇಟ್ 10 ರೂಪೀಸು, ಚಪ್ಪಲಿ ಇಡೋಕ್ಕೆ 10 ರೂಪೀಸು ಅಂತ ಆ ಥರ ಮಾಡಿದ್ದಾರಲ್ಲ. ಅದ್ರ ಬದಲು ಫಸ್ಟ್ ಸ್ಟಾರ್ಟಿಂಗಲ್ಲೇ ಇದೆಲ್ಲದಕ್ಕೂ ಸೇರಿನೇ ತೊಗೊಬಿಡ್ಬೇಕು ಒನ್ ಟೈಮು. ಸಪ್ರೇಟ್ ಪೇ ಮಾಡೋದಂದ್ರೆ ಒಂಥರ ಅನಿಸುತ್ತೆ ಅಷ್ಟೇ. ಮತ್ತು ಪ್ಲೇಸ್ ಚೆನ್ನಾಗಿದೆ, ಬಂದು ಒಮ್ಮೆ ನೋಡ್ಕೊಂಡು ಹೋಗ್ಬೋದು, ಹಾಗೇನಿಲ್ಲ. ಇವಾಗ ಹೋಗಿ ತಿಂದ್ಕೊಂಡು ಹಾಗೆ ಹೋಗ್ಬಿಡ್ತೀವಿ ಮನೆಗೆ. ಈ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಹಾಗೆ ಇದೇ ಥರ ತುಂಬ ವೀಡಿಯೋಸ್ ಬರ್ತಾ ಇರುತ್ತೆ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಇವತ್ತಿನ ವ್ಲಾಗಲ್ಲಿ ಇಷ್ಟೇ ಇರೋದು. ಬಾಯ್, ಟೇಕ್ ಕೇರ್.